ಎಲ್ರಿಗೂ ನಮಸ್ಕಾರ. ನಾನು ವಿನುತಾ ಹೆಗ್ಡೆ, ವಿಶ್ವವಾಣಿ ಸಿರ್ಸಿಯಿಂದ. ಇವತ್ತು ಭಾನುವಾರ ನಾವು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಚಂದಗುಳಿ ಗಂಟೆ ಗಣಪತಿ ದೇವಸ್ಥಾನದಲ್ಲಿ ಇದ್ದೀವಿ. ಗಂಟೆ ಗಣಪತಿ ದೇವಸ್ಥಾನ ಯಾಕೆ ಪ್ರಸಿದ್ಧಿ ಅಂದ್ರೆ, ಗಂಟೆ ಗಣಪತಿ ಅಂತ ಯಾಕೆ ಅಂತಂದ್ರೆ, ಯಾರಿಗೆ ಯಾವುದೇ ಒಂದು ಇಷ್ಟಾರ್ಥ ಸಿದ್ಧಿ ಆಗ್ಬೇಕು ಅಂತಂದ್ರೆ ಒಂದು ಗಂಟೆಯನ್ನ ಹರಿಕೆ ಮಾಡ್ಕೊಂಡ್ರೆ ಸಾಕು. ಆ ಗಂಟೆ ಹರಿಕೆ ಮಾಡ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಹಾಗೆ ಗಂಟೆಯನ್ನ ತಗೊಂಡ್ ಬಂದು ದೇವಸ್ಥಾನಕ್ಕೆ ದೇವರಿಗೆ ಗಣಪತಿಗೆ ಅರ್ಪಣೆ ಮಾಡ್ತಾರೆ. ಇಲ್ಲಿ ನಾವು ಈಗಾಗಲೇ ತೋರಿಸಿದೀವಿ ಸಾಕಷ್ಟು ಗಂಟೆಗಳನ್ನ, ಎಲ್ಲವೂ ಕೂಡ ಇಷ್ಟಾರ್ಥವಾಗಿ ಗಂಟೆಗಳನ್ನ ತಂದುಕೊಟ್ಟಿರುವಂತಹದ್ದು. ಹಾಗೆಯೇ ಹೋಮ ಹವನಗಳನ್ನು ಕೂಡ ಮಾಡ್ಕೊಳ್ತಾರೆ. ನಾವಿಲ್ಲಿ ನೋಡ್ಬೋದು, ಏನಿಲ್ಲ ಅಂದ್ರೂ ಒಂದು 3 ಕಡೆಗಳಲ್ಲಿ ಒಂದು 50 ರಿಂದ 60 ಹೋಮ ಇವತ್ತು ಭಾನುವಾರ ನಡೀತಾ ಇದೆ. ಅಂದ್ರೆ ಇಷ್ಟಾರ್ಥ ಸಿದ್ಧಿ ಆಗಿರೋದ್ರಿಂದಾಗಿ ಹೋಮಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಇದು ಈ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಪ್ರಸಿದ್ಧವಾದಂತಹ ಗಂಟೆ ಗಣಪತಿ ದೇವಸ್ಥಾನ, ಚಂದಗುಳಿ ಗಂಟೆ ಗಣಪತಿ ದೇವಸ್ಥಾನ. ಸಹಸ್ರ ಕೋಟ್ಯಾಂತರ ಭಕ್ತರನ್ನ ಹೊಂದಿರುವಂತಹ ಗಂಟೆ ಗಣಪತಿ ದೇವಸ್ಥಾನವನ್ನ ಇವತ್ತು ನಾವು ತೋರಿಸ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಚಂದಗುಳಿ ಗಂಟೆ ಮಹಾಗಣಪತಿಯ ಸನ್ನಿಧಾನ ಇದು. ಈ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ನಡೀತಾ ಇರುವಂತಹ ಸೇವೆಗಳು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಗುರುಗಳ ಆಶೀರ್ವಾದದಿಂದ ಹಾಗೂ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ಎಲ್ಲ ದೇವತಾ ಧಾರ್ಮಿಕ ವಿನಿಯೋಗಗಳು ಪ್ರತಿನಿತ್ಯ ನಡೀತಾ ಇರ್ತವೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಅನೇಕ ಭಕ್ತಾದಿಗಳು ತಮ್ಮ ಅನೇಕ ಕಾಮನೆಗಳನ್ನು ಹೊತ್ತುಕೊಂಡು ಇಲ್ಲಿ ಹರಕೆಯನ್ನು ತೀರಿಸುತ್ತಾ ಬರ್ತಾ ಇರುವಂತಹದ್ದು ಬಹಳ ವಿಶೇಷವಾಗಿ ಗಂಟೆಯನ್ನು ಹರಕೆ ಮಾಡಿಕೊಳ್ಳುವಂತಹದ್ದು. ಗಂಟೆ ಹರಕೆ ಯಾಕೆಂತಂದ್ರೆ ವಾಗ್ದೋಷ ನಿವೃತ್ತಿಗಾಗಿ ಮಾಡುವಂತಹದ್ದು. ಅದಲ್ಲದೆ ಸಂತಾನ, ಉದ್ಯೋಗ, ಆರೋಗ್ಯ, ಹೀಗೆ ಅನೇಕ ವಿಷಯಗಳಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾರೆ. ಆ ರೀತಿಯಾದಂತಹ ಪ್ರಾರ್ಥನೆಯನ್ನ ಪರಿಪೂರ್ತಿಗೊಳಿಸಿಕೊಂಡಂತಹ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಬಂದು ಸೇರ್ತಾ ಸೇವೆಯನ್ನು ಮಾಡ್ತಾ ದೇವರ ಅನುಗ್ರಹವನ್ನು ಪಡೆಯುತ್ತಾ ಇದ್ದಾರೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಗಂಟೆ ಗಣಪತಿ ದೇವಸ್ಥಾನ ಚಂದಗುಳಿ. ಈ ಚಂದಗುಳಿಯ ಕ್ಷೇತ್ರದ ಮಹಿಮೆಯನ್ನ ಎಷ್ಟು ಹೇಳಿದ್ರು ಸಾಲದು. ಅನೇಕ ಜನ ಭಕ್ತಾದಿಗಳಲ್ಲಿ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಂಡವರು ತಮ್ಮ ಅನುಭವವನ್ನು ಹೇಳ್ತಾರೆ. ಆ ಎಲ್ಲ ಅನುಭವಗಳಿಗೆ ಸಾಕ್ಷಿ ಏನು ಅಂತಂದ್ರೆ, ಇಲ್ಲಿ ಈಗ ನಡೀತಾ ಇದೆ, ಸಾಕ್ಷಾತ್ವಾಗಿ ನಡೀತಾ ಇರುವಂತಹ ಅನೇಕ ಹೋಮ ಹವನಾದಿಗಳು ಇತ್ಯಾದಿ ಎಲ್ಲ ಸೇವೆಗಳು ನಡೀತಾ ಇದೆ. ಇಲ್ಲಿ ನಡೆಯುವಂತಹ ಸೇವೆಗಳು ಗಣಪತಿ ಅಥರ್ವಶೀರ್ಷ ಹವನ, ಮಹಾಗಣಪತಿ ಅಷ್ಟದ್ರವ್ಯಾತ್ಮಕ ಹವನ, ವಿನಾಯಕ ಶಾಂತಿ, ಬಾಲಗಣಪತಿ ಹೋಮ ಇತ್ಯಾದಿ ಅನೇಕ ವಿನಿಯೋಗಗಳು ನಡೀತಾವೆ. ಎಲ್ಲ ವಿನಿಯೋಗಗಳು ನಡೆಯುವುದಕ್ಕೆ ಕಾರಣ ಆ ಭಗವಂತನ ಅನುಗ್ರಹದಿಂದ ಕಾಮನೆಗಳು ಸಿದ್ಧಿಯಾಗಿರುವುದೇ ಕಾರಣ. ಅಂತಹ ಒಂದು ಪರಿಪೂರ್ಣವಾದಂತಹ ಸಾನ್ನಿಧ್ಯ, ಅಂತಹ ಒಂದು ವಿಶೇಷವಾದಂತಹ ಮಹಿಮೆ ಈ ಕ್ಷೇತ್ರದ ಆ ಸಿದ್ಧಿವಿನಾಯಕನಲ್ಲಿ ಇರುವುದರಿಂದ ಅವನ ಮಹಿಮೆಯಿಂದ ಅನೇಕ ಭಕ್ತಾದಿಗಳಲ್ಲಿ ಬಂದು ಸೇರ್ತಾ ಇದ್ದಾರೆ. ಇವತ್ತು ಕೂಡ ಎಲ್ಲ ಸಹಸ್ರಾರು ಭಕ್ತಾದಿಗಳಲ್ಲಿ ನೆರೆದಿದ್ದಾರೆ. ಇವತ್ತಿನ ವಿಶೇಷವಾದಂತಹ ದಿನ. ಇವತ್ತೆಲ್ಲ ಸೇವೆಗಳು ನಡೀತಾ ಇದೆ. ಮಹಾಗಣಪತಿ ಹವನಾದಿಗಳೆಲ್ಲ ನಡೆದಿದೆ. ಇನ್ನು ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ಪ್ರಾರಂಭವಾಗಿದೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅನ್ನದಾಸೋಹದ ವಿಶೇಷವಾದಂತಹ ಒಂದು ಸೇವೆ ಪ್ರಾರಂಭವಾಗಿದೆ. ಮಲ್ಲಿಕಾರ್ಜುನ, ನಮ್ಮ ಮಿಸಸ್ ಹೆಸರು ರೂಪಾ. ನಾವು ಹುಬ್ಳಿಯಿಂದ ಬಂದಿರೋದು. ಸೊ ನಮ್ಮ ಬಂದಿರೋ ಉದ್ದೇಶ ಏನಂದ್ರೆ, ನಮ್ಮ ಮಗಳು ಜನಿಸಿದೆ ಅಂದ್ರೆ ಬೇಬಿ ಆದ್ಮೇಲೆ ನಾವು ಇಲ್ಲಿ ಗಂಟೆ ಕೊಡಿಸಂತ ಹರಕೆ ಹೊತ್ಕೊಂಡಿದ್ವಿ. ಸೊ 2 years ಬ್ಯಾಕ್. ಸೊ ಈಗ ಇವಳು ಹುಟ್ಟಿ 1 ವರ್ಷ ಆಯ್ತು. 1 ವರ್ಷ ಆದ್ಮೇಲೆ ಈಗ ಹರಕೆ ತೀರ್ಸೋಕಂತ ನಾವು ಇಲ್ಲಿ ಗಂಟೆ ಕೊಡಕ್ ಬಂದಿದ್ದೀವಿ. ಗಂಟೆ ಗಣಪತಿ ವಿಶೇಷ. ಕಲ್ಲಿಂದ